ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ನೆಕ್ಸ್ಟ್ ಶೋ ಅಲ್ಲಿ ನಮಗೆ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ಐರನ್ ಸರ್ವೈವರ್ ಪಾರ್ಟಿಸಿಪೆಂಟ್ಸ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಡಬ್ಲ್ಯೂ ಅವರೇ ಕನ್ಫರ್ಮ್ ಮಾಡಿದ್ರು. ಅದೇ ರೀತಿ ನಮ್ಮ ಜಾನ್ ಸಿನಾ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಬೇಸಿಕಲಿ ಒಂದು ವಿಡಿಯೋ ಪ್ಯಾಕೇಜ್ ನ ಡಬ್ಲ್ಯೂ ಅವರು ಪ್ಲೇ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಬಂದು ಇವಾನ್ಸ್, ಜೋ ಎಂಟ್ರಿ, ಲೆನಾಕ್ಸ್ ಹಾಗೆ ಲಿಯೋನ್ ಸ್ಲಾಟರ್ ಅವ್ರನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇನ್ನ ಒಂದು ಜಾಗಕ್ಕೋಸ್ಕರ NXT ಯ ಮೇನ್ ಇವೆಂಟ್ ಅಲ್ಲಿ ಒಂದು ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಐರನ್ ಸರ್ವೈವರ್ ಜಾಗಕ್ಕೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಆಳೆ ಯಾವುದೋ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡು ಬಂದು ಇವತ್ತು ಪ್ಲೇ ಮಾಡಿದ್ರು ಅಂತಾನೆ ಹೇಳ್ಬಹುದು. ನನಗಂತೂ ಚೂರು ಕೂಡ ಇಷ್ಟ ಆಗ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಜಾನ್ ಸಿನಾ ಅವರು ಬರ್ತಾರೆ ಅಂತ. ಏನೇ ಆಗ್ಲಿ NXT ಇನ್ನೂ ಕೂಡ ನಡೀತಾ ಇದೆ. ಮೈನ್ ಇವೆಂಟ್ ಮುಗಿದ ಮೇಲೆ ಗೊತ್ತಾಗುತ್ತೆ ಆ ಇನ್ನ ಒಂದು ಬಾಕಿ ಉಳಿದಿರೋ ಜಾಗಕ್ಕೆ ಯಾರು ಬಂದು ಸೇರ್ಕೋತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಸರ್ವೈವರ್ ಸೀರೀಸ್ ನ ಡೇಟ್ ಆಗಿ ಟೈಮ್ ಬಗ್ಗೆ. ಇದ್ರ ಬಗ್ಗೆ ನಾನು ಈಗಾಗಲೇ ಸಪರೇಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾನೆ ಇರ್ತೀರಾ, ಲೈವ್ ಬಂದಾಗಲೂ ಕೂಡ ಕೇಳ್ತಾನೆ ಇರ್ತೀರಾ ಸರ್ವೈವರ್ ಸೀರೀಸ್ ಯಾವಾಗ, ಎಲ್ಲಿ, ಫ್ರೀ ಆಗಿ ಹೇಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಗೈಸ್, ಸರ್ವೈವರ್ ಸೀರೀಸ್ ವಾರ್ ಗೇಮು ಇದೇ ಭಾನುವಾರ ಅಂದ್ರೆ 30ನೇ ತಾರೀಕು ಬೆಳಿಗ್ಗೆ 5:00 ನಿಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲ, ಅವತ್ತಿನ ಬೆಳಿಗ್ಗೆ ಅಥವಾ ಶನಿವಾರ ಬೆಳಿಗ್ಗೆ ನಾನು ನನ್ನ ಸ್ಟೋರಿಯಲ್ಲೂ ಕೂಡ ಒಂದು ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ. ಆ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು ನೀವು ಭಾನುವಾರ ಬೆಳಿಗ್ಗೆ 5:00 ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಲೈವ್ ಆಗಿ ಕೂತ್ಕೊಂಡು ನೋಡಬಹುದು. 3 ಗಂಟೆಯ ಶೋ ಇದಾಗಲಿದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ಸ್ಟಾಗ್ರಾಮ್ಗೆ ಹೋಗ್ತಾ ಇದ್ದೀರಾ ಅಂದ್ರೆ ಹಂಗೆ ಫಾಲೋನು ಕೂಡ ಮಾಡಿ. ಇನ್ನ 3 ಗಂಟೆ ಶೋ ಆಗಲಿದೆ. ಎಷ್ಟು ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ಆ ಮ್ಯಾಚಸ್ ಗಳ ಲೇಟೆಸ್ಟ್ ಬೆಟ್ಟಿಂಗ್ ಓಡ್ಸ್ ಏನು ಅಂತ ನೋಡೋದಾದ್ರೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಡಬ್ಲ್ಯೂ ಅವರು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ 4 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈ 4 ಮ್ಯಾಚಸ್ ಗಳೇ ಫೈನಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. 2 ಬಿಗ್ ವಾರ್ ಗೇಮ್ ಮ್ಯಾಚಸ್ ಗಳಿದೆಯಲ್ಲ ಅದೇ ಒಂದೊಂದು ಗಂಟೆನ ತಗೊಳುತ್ತೆ. ಅಂಡ್ ಇನ್ನ 2 ಮ್ಯಾಚ್ ಗಳನ್ನ ಡಬ್ಲ್ಯೂ ಅವರು ಅರ್ಧ ಗಂಟೆ ಬುಕ್ ಮಾಡಬಹುದು. ಅದ್ರ ಮಧ್ಯದಲ್ಲಿ ಕಮರ್ಷಿಯಲ್ ಬ್ರೇಕ್ ಆಗಿರಬಹುದು, ಅವರು ಇವರು ಬರ್ತಾರೆ, ಇಂಟ್ರೊಡಕ್ಷನ್ ಆಗಿರಬಹುದು, ವಿಡಿಯೋ ಪ್ಯಾಕೇಜ್ ಆಗಿರಬಹುದು, ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಆಗಿರಬಹುದು, ಎಲ್ಲದನ್ನು ಕೂಡ ಡಬ್ಲ್ಯೂ ಅವರು ತೋರಿಸ್ತಾರೆ. ಸೊ ಅದಕ್ಕೋಸ್ಕರ ಈ 4 ಮ್ಯಾಚಸ್ ಗಳ ನಮಗೆ ಸರ್ವೈವರ್ ಸೀರೀಸ್ ನ ವಾರ್ ಗೇಮ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಡಬ್ಲ್ಯೂ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಸ್ಟೆಫನಿ ವೆಕ್ಯಾರ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಸ್ಟೆಫನಿ ವ್ಯಾಕ್ಯಾರ್ ಅವರು ವಿನ್ ಆಗ್ತಾರೆ. ಸ್ಟೆಫನಿ ವ್ಯಾಕ್ಯಾರ್ ಅವರಿಗೆ -1600 ಆಡ್ಸ್ ಇದ್ರೆ ನಿಕ್ಕಿ ಬೆಲ್ಲಾ ಅವರಿಗೆ +600 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ವಿನ್ ಆಗ್ತಾರಂತೆ. ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ -300 ಆಡ್ಸ್ ಇದ್ರೆ ಜಾನ್ ಸಿನಾ ಅವರಿಗೆ +200 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಲೆಕ್ಸಾ ಬ್ಲೇಸ್, ಶಾರ್ಲೆಟ್ ಫೇರ್, ರಿಯಾ ರಿಪ್ಲಿ, ಯುಎಸ್ ಕೈ ಹಾಗೆ ಏಜೆಲಿ ವರ್ಸಸ್ ದ ಕಬುಕಿ ವಾರಿಯರ್ಸ್, ನಾಯಾ ಜಾಕ್ಸ್, ಲ್ಯಾಶ್ ಲೆಜೆಂಡ್ ಬೆಕ್ಕಿ ಲಿಂಚ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಬೆಕ್ಕಿ ಲಿಂಚ್ ಅವರ ಟೀಮು ಸೋಲುತ್ತೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಈ ಕಡೆ ರಿಯಾ ರಿಪ್ಲಿ ಅವರ ಟೀಮಿಗೆ -800 ಆಡ್ಸ್ ಇದ್ರೆ ಆ ಕಡೆ ಬೆಕ್ಕಿ ಲಿಂಚ್ ಅವರ ಟೀಮಿಗೆ +425 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ಮೆನ್ಸ್ ವಾರ್ ಗೇಮ್ ಮ್ಯಾಚ್, ಬಿಗ್ಗೆಸ್ಟ್ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಡ್ರೂ ಮ್ಯಾಕೆಂಟೈರ್ ಅಂಡ್ ಲೋಗನ್ ಪೋಲ್ ವರ್ಸಸ್ CM ಪಂಕ್, ಕೋಡಿ ರೋಡ್ಸ್, ರೋಮನ್ ರೈನ್ಸ್, ಜಿಮಿ ಊಸೋ ಹಾಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಬ್ರಾಕ್ ಲೆಸ್ನರ್ ಅವರ ಟೀಮು ಗೆಲ್ಲುತ್ತಂತೆ. ಬ್ರಾಕ್ ಲೆಸ್ನರ್ ಅವರ ಟೀಮಿಗೆ -300 ಆಡ್ಸ್ ಇದ್ರೆ ಈ ಕಡೆ ರೋಮನ್ ರೈನ್ಸ್, CM ಪಂಕ್, ಕೋಡಿ ರೋಡ್ಸ್ ಅವರ ಟೀಮಿಗೆ +200 ಆಡ್ಸ್ ಇದೆ. ಸೊ ಬೆಟ್ಟಿಂಗ್ ಓಡ್ಸ್ ಇದು ಫೈನಲ್ ಅಂತಾನೆ ಹೇಳ್ಬಹುದು. ಇನ್ನೇನು ಆದಷ್ಟು ಬೇಗ ನನ್ನ ಪ್ರೆಡಿಕ್ಷನ್ ವಿಡಿಯೋನು ಕೂಡ ಬರುತ್ತೆ. ಅಂಡ್ ಈ ಬಾರಿಯ ಸರ್ವೈವರ್ ಸೀರೀಸ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಯಾವ ಶಾಕಿಂಗ್ ಥಿಂಗ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.